ನಾನನನ್ಯ ಎಂತ ಗೊತ್ತಾ? ಅಲ್ಲ, ಬೆಳಿಗ್ಗೆ ನೋಡಿದ್ರೆ ನಮ್ಮ ಅಜ್ಜಿದು ನಮ್ಮ ಆಂಟಿದು ಕೂಗೋ ಕೂಗು, ನಮ್ ನಾಯಿಗಂತೂ ಶಾಪನೋ ಶಾಪ. ಈ ನಾಯಿಗಳ ಬಾಯಿ ಅಂತರು ಬಿದ್ಗಿದ್ದು ಹೋದ್ವಾ ಎಂತ ಮರ್ರ, ಆ ತರ ಮಂಗ ಬಂದ್ಯವೆ. ಎಲ್ಲರೂ ಬೊಗಳಿದ್ದು ಎಲ್ಲಿ ಹೋದು ಇವು ಬಾಯಿಯು ಅಂತ. ಅದು ನಿಜ ಅಂತ ಅನ್ನಿ, ಎಂತ ಮಂಗ ಕಾಟ ಮರ್ರ. ನಮ್ಮ ಆಂಟಿ ಬೆಳಗ್ಗೆ ಬೆಳಗ್ಗೆನೆ ಕೂಗ್ತಾ ಕೂಗ್ತಾ ಮಂಗನ ಓಡಿಸ್ತಾ ಹೋದ್ರೆ ಆಂಟಿ ಕಣ್ಣಿಗೆ ಕಾಣಿಸ್ತಿಲ್ಲ. ಆಂಟಿ ಎಲ್ಲಿ ಅಂತ, ಆಂಟಿ ಆಂಟಿ ಎಲ್ಲಿ ಹೋದೆ ಅಂತ ನೋಡಿದ್ರೆ ಈ ನಮ್ಮನೆ ದನ ಹಗ್ಗ ಬಿಚ್ಕೊಂಡು ಎಲ್ಲೋ ಸತ್ತುಂಟಲ್ಲ ಅಂತ ಆಂಟಿ ಬೈಗುಳ. ಇದನ್ ತಗೊಬಂದ್ ಕೊಡ್ಕೆ ಕಟ್ಲಿಲ್ಲ ಅಂದ್ರೆ ಇದು ಯಾರೋ ಮನೆ ತೋಟ ಹಾರ್ತದೆ ಅಂತ. ಅದಾದ್ಮೇಲೆ ಅಜ್ಜಿ ಅಜ್ಜಿ ಅಂತ ನೋಡ್ತಾ ಹೋದ್ರೆ, ಅಜ್ಜಿ ಇಲ್ಲಿ ಬಾರೆ ಮಗೆ, ಇಲ್ಲಿ ಯಾರ್ದೋ ಮನೆ 2 ಕರ ಹಾರವೆ ಕಣೆ, ನನಗ್ ಓಡ್ಸಕ್ಕಾತಿಲ್ಲ, ಬಾರೆ ಇಲ್ಲಿ ಅಂತ ಅಜ್ಜಿ ಕೂಗಟನೋ ಕೂಗಟ. ಈ ನಮ್ಮ ಅಜ್ಜಿಗೆ ಕೈಯಲ್ಲಿ ಹರಿಲಿಲ್ಲ ಅಂದ್ರು ಇದು ಹಾಳೆ ಕಡಿಯೋದ್ ಬೇಕಾ ಹೇಳಿ? ಬೇಡ ಮರೆತಿದ್ದಲ್ಲಿ ಎಂತಕ್ ಮಾಡ್ತೀಯ ಅಂದ್ರೆ ಸುಮ್ನೆ ಇರು ಅಂತದೆ. ಎಂತದು ಅದ್ರ ಕೈಯಲ್ಲಿ ಆದಷ್ಟು ಎಂತದೋ ಮಾಡ್ತದೆ ಅಂತ ಆ ಕಡೆ ಸುಮ್ನದೆ. ಆಮೇಲೆ ನೋಡಿದ್ರೆ ಆಂಟಿ ಕೂಗ್ತಾ ಬಂತು, ಇವೆರಡು ದನ ಕರ ಎಲ್ಲ ಹಾರ್ದ್ವು ಅಂತ, ಇವನು ಓಡಿಸ್ಬೇಕಲ್ಲ ಈಗ ಅಂತ ಹೇಳಿ ಅದೊಂದು 1 ಗಂಟೆ ಅವನು ಓಡಿಸ್ಕೊ ಹೋಗಿ ಇಡೀ ತೋಟ ಎಲ್ಲ ಸುತ್ತು ಹೋಗಿದ್ದೆ ಆಯ್ತು. ಆಮೇಲೆ ಮಧ್ಯಾಹ್ನ ಊಟ ಮಾಡ್ಕೊಂಡು ಒಂದಿಷ್ಟು ಅಡ್ಕೆ ಆರ್ಸೋಣ, ಆರ್ಸಿ ಒಳಗ್ ತಂದು ಹಾಕೋಣ ಅಂತ ಅಡ್ಕೆ ಆರಿಸ್ತಾ ಕೂತ್ರೆ ಮತ್ತೆ ನಮ್ಮ ಅಜ್ಜಿ ಕೂಗದ್ ಸೌಂಡ್ ಕೇಳದ. ಎಂತ ಅಂದ್ರೆ ಮಂಗಗಳು, ಇವು ಬೆಳಗ್ಗೆ ಹೊಡೆದಿರೋ ಮಂಗಗಳು. ಆಮೇಲೆ ಮತ್ತೆ ದಾಳಿದ್ ಮಾಡ್ಕೊಂಡ್ ಬಂದ್ಯವೆ. ಅವು ತಿನ್ನೋದ್ ನೋಡಿ ಗೊತ್ತಾಗುತ್ತೆ. ಒಂದು ಎಳ್ನೀರ್ ಮರದಲ್ಲಿ ಇಡ್ಲ, ಅಲ್ಲೇ ಕುಡಿಯೋದು, ಅಲ್ಲೇ ತಿನ್ನೋದು, ಅಲ್ಲೇ ಎಸಿಯೋದು. ಎಷ್ಟೋ ಮರಗಳ ಮೇಲೆ ಹಂಗೆ ಎಳ್ನೀರ್ ಕೂತಿರ್ತವೆ, ನಮ್ ಕಣ್ಣಿಗೆ ಕಾಣಿಸುತ್ತೆ ನೋಡಿ. ಅವು ಯಾವ ಮಿಷಿನ್ ಆದ್ರೂ ಬೇಕಾ ಅವು ಬಿಡ್ಸೋದು? ಅವು ಹೊಲ್ಲೋ ಎಂತದು ಏನ್ ಅಂತೀರ ಇದಕ್ಕೆ? ಆಮೇಲೆ ಈ ಮಂಗನ್ ದಸಲೆಲ್ಲ ಎಂತದು ಹಾಕಕ್ಕಾಗಲ್ಲ ಮರ್ರ ಊರ್ ಕಡೆ ಎಲ್ಲ. ಅಲ್ಲ, ನಿಮ್ ಕಡೆನೂ ಮಂಗನ್ ಕಾಟ ಇದೇ ತರನೇ ಉಂಟಾ ಎಂತ ಕತೆ?